ದೊಡ್ಡವರು ಮಹಾತ್ಮರು ತಾವು ದಯಮಾಡಿಸುವಾಗ ಈ ಲೋಕ ಕತ್ತಲಾಗಬಾರದು ಅಂತಂದು ಒಂದು ಬೆಳಕಿಟ್ಟು ಹೋಗ್ತಾರೆ. ಅವರು ಬೆಳಕಿಡ್ತಾರೆ. ಹಾಗೆ ಸಿದ್ದೇಶ್ವರಪ್ಪ ಅವರು ಲಿಂಗೈಕ್ಯರಾಗೋಕ್ಕಿಂತ ಮುಂಚಿತವಾಗಿ, ತಾವು ದಯಮಾಡಿಸೋಕ್ಕಿಂತ ಮುಂಚಿತವಾಗಿ ಈ ಲೋಕಕ್ಕೆ ಒಂದು ಬೆಳಕನ್ನು ಇಟ್ಟು ದಯಮಾಡಿಸಿದರು. ಆ ಬೆಳಕು ಅಂತಂದರೆ ನಮ್ಮ ಸಂಗಮೇಶ್ವರಪ್ಪಗಳು. ಅವರ ಪವಿತ್ರವಾದ ಸಂಗಮೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರವಾದ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ತಾಯಂದಿರಲ್ಲಿ, ಪೂಜ್ಯ ಶರಣರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿ ಒಳಗಡೆ ನನ್ನ ಕಾಲಿಟ್ಟ ತಕ್ಷಣ, ಒಳಗಡೆ ಹಿಂಗೆ ಬಂದ ತಕ್ಷಣ ಸಿದ್ದೇಶ್ವರಪ್ಪಗಳು ಲಿಂಗದೊಳಗೆ ಯಾರು ಅನ್ನೋದು ಮರೆತುಬಿಟ್ಟೆ ನಾನು. ಸಿದ್ದೇಶ್ವರಪ್ಪಗಳು ಪ್ರವಚನ ಐತಿ ಅನ್ನೋಂಗೆ ಆಗಿಬಿಟ್ಟೈತಿ ಇಲ್ಲೆಲ್ಲ ವಾತಾವರಣ. ಆ ಶಿಸ್ತು, ಆ ಸ್ವಚ್ಛತೆ, ಎಲ್ಲರೂ ಬಂದು ಕುಂಡ್ರುವಂಥ ರೀತಿ, ಸೀದಾ ಕುಂಡ್ರೋದು, ಈ ವಾತಾವರಣ ನೋಡಿದರೆ ಸಿದ್ದೇಶ್ವರಗಳು ಪ್ರವಚನ ಐತಿ ಅನ್ನೋಂಥ ವಾತಾವರಣವೇ ನಿರ್ಮಾಣ ಆಗಿಬಿಟ್ಟೈತಿ. ನನಗೆ ನೋಡಿ ಭಾಳ ಸಂತೋಷ ಆಯ್ತು, ಆನಂದ ಆಯ್ತು. ಈಗ ಒಂದು ವರ್ಷದ ತನಕ ಏನಾಗಿತ್ತಂದ್ರೆ ಸಿದ್ದೇಶ್ವರಪ್ಪಗಳಿಲ್ಲ ಅನ್ನೋಂಥ ಭಾವ ಈಗ ಅದು ಇಲ್ಲ ಅನ್ನೋಂಗಾಯಿತು. ಆ ಒಂದು ಗ್ಯಾಪ್ ಏನೈತಲ್ಲ, ಅದನ್ನು ಪರಮ ಪೂಜ್ಯರು ಇವತ್ತಿನ ದಿವಸ ಅದನ್ನು ಈ ಸಮಾಜಕ್ಕೆ ತುಂಬಿಕೊಡ್ಲಿಕ್ಕೆ ಹತ್ತಿದ್ದಾರೆ. ಅದೇ ಒಂದು ಸೌಭಾಗ್ಯ. ಈ ವ್ಯವಸ್ಥೆಯನ್ನು ಮಾಡಿದರು ಪರಮ ಪೂಜ್ಯ ತಿಕೋಟ ಅಪ್ಪಗಳು. ಮತ್ತೆ ಅದು ಮರಳಿ ಇಲ್ಲಿ ಬರಲಿ ಅನ್ನುವಂಥ ಭಾವನೆಯಿಂದ, ಸದ್ಭಾವನೆಯಿಂದ ಈ ಪ್ರಯತ್ನವನ್ನು ಅವರು ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಆಗೈತೆ. ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಅವರು ಆಗಾಗ ಸಿದ್ದೇಶ್ವರಪ್ಪ ಅವರು ಅಂತೇಳಿ ಬಂದು ಹೋಗ್ತಿದ್ರು. ಅವರು ಆವಾಗ ಲಿಂಗದೊಳಗಾಗೋ ಕಾಲಕ್ಕೆ ಇವ್ರಿಗೇನು ಹೇಳಿದ್ರೆ, ನೀವೆಲ್ಲಿ ಹೋಗಬಾರ್ದ್ರಪ್ಪ, ಇಲ್ಲೇ ಇರಬೇಕಂತಂದ್ರು. ಅವರು ಆಶ್ರಮದಲ್ಲೇ ಇರಬೇಕು, ನೀವು ಎಲ್ಲಿ ಹೋಗಬಾರ್ದು ಅಂತ ಹೇಳಿ, ಆಗಲ್ರಿ ಬುದ್ಧಿ ಅಂತ ಇವ್ರ ಕಡೆಯಿಂದ ಮಾತು ತಗೊಂಡ್ರು. ಇಲ್ಲಾಂದ್ರೆ ಅಪ್ಪಗಳು ಎಲ್ಲೆಲ್ಲೋ ದೇಶದ ತುಂಬ ಅಡ್ಡಾಡಿಬಿಡ್ತಿದ್ರು. ಅವರು ಅಲ್ಲೆಲ್ಲ ಪ್ರವಚನ ಮಾಡ್ಕೊತ. ಆದರೆ ಇಲ್ಲೇ ಇರಬೇಕು, ಬಿಜಾಪುರ ಜ್ಞಾನ ಯೋಗ ಆಶ್ರಮದಲ್ಲೇ ಇರಬೇಕು ನೀವು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅವರೊಂದು ದೀಪ ಇಟ್ಟು ಲಿಂಗೈಕ್ಯರಾದರು ಅಂತ ನನಗೆ ಅನ್ನಿಸ್ತೈತಿ. ಅಂಥ ಒಂದು ಅದ್ಭುತವಾದಂಥ ಒಂದು ಚೈತನ್ಯ ಸಿದ್ದೇಶ್ವರಪ್ಪ ಅವರು. ಈ ಭೂಮಿಯಲ್ಲಿ ಸಿದ್ದೇಶ್ವರಪ್ಪ ಅವರು ಅಂತ ಮಹಾಜ್ಞಾನಿ 1000 ವರ್ಷಕ್ಕೊಬ್ಬರು ಬರ್ತಾರೆ. ಹಿಂದೆ ಬುದ್ಧ ಬಂದರು, 2500 ವರ್ಷಗಳಿಂದ ಬುದ್ಧ ಬಂದರು. ಮತ್ತೆ 1000 ವರ್ಷಗಳ ನಂತರದಲ್ಲಿ ಅಲ್ಲಂ ಪ್ರಭುದೇವರು ಬಂದರು. ಅಲ್ಲಂ ಪ್ರಭುದೇವರು ಬಂದು 1000 ವರ್ಷಗಳ ನಂತರ ಸಿದ್ದೇಶ್ವರಪ್ಪ ಅವರು ಬಂದರು. ಹೀಗೆ 1000 ವರ್ಷಗಳಿಗೆ ಒಬ್ಬರಂಥ ಮಹಾತ್ಮರು ದಯಮಾಡಿಸ್ತಾರೆ. 1000 ವರ್ಷಗಳಿಗೊಬ್ಬರು. ಇವತ್ತು ನಾವು ಸಿದ್ದೇಶ್ವರ ಅಪ್ಪ ಅವ್ರನ್ನ ನಾವು ನೋಡೀವಿ ಅಂತಂದ್ರೆ, ಬುದ್ಧನನ್ನು ನೋಡ್ದಂಗೆ, ಅಲ್ಲಮ್ಮ ಪ್ರಭುವಿನ ನೋಡ್ದಂಗೆ, ಸಿದ್ದೇಶ್ವರ ಅಪ್ಪ ಅವ್ರನ್ನ ನೋಡ್ದಂಗೆ. ಹೀಗೆ ನಾವೆಲ್ಲ ಭಾಳ ಭಾಗ್ಯವಂತರು, ಪುಣ್ಯವಂತರು. ಅಂದರೆ ಸಿದ್ದೇಶ್ವರ ಅಪ್ಪಗಳವರ ಕಾಲದೊಳಗೆ ನಾವೆಲ್ಲ ಇದ್ವಿ, ಅವರೆಲ್ಲ ನೋಡಿದ್ವಿ, ಅವರೆರಡು ಮಾತುಗಳನ್ನು ಕೇಳಿದ್ವಿ ಅನ್ನೋದೇನೈತಲ್ಲ, ಈ ಸೌಭಾಗ್ಯ ಇದಕ್ಕೆಲ್ಲೂ ದೊಡ್ಡ ಸೌಭಾಗ್ಯ ಜೀವನದಲ್ಲಿ ಇಲ್ಲ ಅಂತ ನನಗನ್ನಿಸ್ತೈತಿ. ಅವರ ಅಂತರಂಗದಲ್ಲಿ ಬೆಳೆದಂಥ ಸಾಧಕರಂತೂ ಮಹಾಪುಣ್ಯವಂತರು. ಹಾಲಿನ ಸಾಗರದೊಳಗೆ ಅವರು ಮುಳುಗಿದಂಗರು. ನಿತ್ಯದಲ್ಲಿ ಅವರ ಬೋಧನೆಗಳು ಸಿಗುತ್ತಿದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ತಿಕೋಟಾಪಗಳಂತೂ ಭಾಳ ಪ್ರಿಯವಾದಂಥವ್ರು ಸಿದ್ದೇಶ್ವರಪ್ಪಗಳಿಗೆ. ಅವ್ರ ಮೇಲೆ ಭಾಳ ಕಾಳಜಿ, ಭಾಳ ಪ್ರೀತಿ ಅವರಿಗೆ. ಅದರ ಕೊನೆಗಾಲದಲ್ಲಿ ಕೊನೇ ದೀಕ್ಷೆಯನ್ನು ಕೊಟ್ಟದ್ದು ನಮ್ಮ ಸಂಗಮೇಶ್ವರಪ್ಪಗಳಿಗೆ. ಇನ್ನೊಂದು 2 ದಿವಸ ಲಿಂಗದೊಳಗೆ ಆಗೋ ಕಾಲಕ್ಕೆ ಇವರಿಗೆ ದೀಕ್ಷೆಯನ್ನು ಮಾಡಿದರು, ಸನ್ಯಾಸ ದೀಕ್ಷೆಯನ್ನು ಮಾಡಿದರು. ಇವರು ಭಾಳ ಸೌಭಾಗ್ಯವಂತರು, ಭಾಳ ಭಾಗ್ಯವಂತರು. ಅವರೇ ಕರೆದು ದೀಕ್ಷೆ ಕೊಡ್ರಿ ಅವರಿಗೆ ಅಂತ ತಿಳ್ಕೊಂಡೇಳಿ ಅವರೇ ಕರೆದು ಇವ್ರಿಗೆ ದೀಕ್ಷೆ ಕೊಟ್ಟರು. ಯಾರೂ ಕರೆದು ದೀಕ್ಷೆ ಕೊಡೋಂಗಿಲ್ಲ, ನಮ್ಮ ಅಪೇಕ್ಷೆ ಇದ್ದರೆ ಅಷ್ಟಕ್ಕೆ ಮಾಡ್ತಾರೆ. ಆದರೆ ಅವರೇ ಕರೆದು ಇವರಿಗೆ ದೀಕ್ಷೆಯನ್ನು ಕೊಟ್ಟರು. ಹೀಗಾಗಿ ಇದೊಂದು ದೊಡ್ಡ ಸೌಭಾಗ್ಯ ಅಂತ ನನಗನ್ನಿಸ್ತೈತಿ. ಆ ದೆಸೆಯಲ್ಲಿ ಸಿದ್ದೇಶ್ವರಪ್ಪ ಅವರಂಥ ಮಹಾ ತಪಸ್ವಿಗಳು, ಸಿದ್ದೇಶ್ವರಪ್ಪ ಅವರಂಥ ಮಹಾಜ್ಞಾನಿಗಳು,
ಸಿದ್ದೇಶ್ವರಪ್ಪ ಅವರಂಥ ಸಹನಾಮೂರ್ತಿಗಳು, ಸಿದ್ದೇಶ್ವರಪ್ಪ ಅವರಂಥ ತ್ರಿಕಾಲ ಜ್ಞಾನಿಗಳು. ಅಪರೂಪ ಅಪರೂಪ 1000 ವರ್ಷಗಳಿಗೆ ಒಂದು ಸಲ ಈ ನಿಸರ್ಗ ಜನರ ಉದ್ಧಾರಕ್ಕಾಗಿ ಆ ಚೈತನ್ಯವೇ ಈ ಪುರುಷ ರೂಪವಾಗಿ ಬಂದು ಜನರಿಗೆಲ್ಲ ಈ ಮಹಾಜ್ಞಾನವನ್ನು ಹರಡ್ತತಿ ಅಂತ ನನಗನ್ನಿಸ್ತತಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸಿದ್ದೇಶ್ವರ ಅಪ್ಪ ಅವರೇನು ಹಾಕಿಕೊಟ್ಟಾರ ಮಾರ್ಗದಲ್ಲೇ ಅದೇ ದಾಟಿಯಲ್ಲಿ, ಅದೇ ಭಾವದಲ್ಲಿ, ಅದೇ ಜ್ಞಾನದಲ್ಲಿ ಇವತ್ತು ನಮ್ಮ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಈ ಕಾರ್ಯವನ್ನು ಅವರು ಇವತ್ತಿನ ದಿವಸ ಮಾಡ್ತಾಯಿದ್ದಾರೆ. ನನಗಿಲ್ಲಿ ಬಂದಗಳು ಇಷ್ಟು ಸಂತೋಷ ಆಯಿತು, ಭಾಳ ಆನಂದ ಆಯಿತು. ಮತ್ತು ಬೆಳಗಿನ ಜಾವನೇ ಸಿದ್ದೇಶ್ವರಪ್ಪಗಳು ಹೆಂಗೆ ಸೇರಿದ ಹಾಗೇ ಸೇರಾಕತ್ತಾರೆ. ಬೆಳಗಿನ ಜಾವನೇ ಇದು. ಅಲ್ಲಿ ಅಮೃತಾನಂದ ಮಹಾಸ್ವಾಮಿಗಳು ಆ ಭಾಗದಲ್ಲಿ ಬೆಳಗಿನ ಜಾವನೇ ಮಾಡ್ತಾಯಿದ್ದಾರೆ. ಅವರು ಸಿದ್ದೇಶ್ವರಪ್ಪಗಳಲ್ಲೇ ಬೆಳೆದು ಅವರಂಗನೇ ಅವರು ಆ ಕಾರ್ಯವನ್ನು ಮಾಡಕತ್ತಾರೆ. ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವರ ಮಹಾಕಾರ್ಯವನ್ನು ಅವರ ಶಿಷ್ಯರಾದಂಥವರು ಬಹಳ ಸಮರ್ಥವಾಗಿ ಮಾಡ್ತಾಯಿದ್ದಾರೆ. ಅದು ನಮ್ಮ ಸಮಾಜದ ಒಂದು ಸೌಭಾಗ್ಯ, ಸುಜ್ಞಾನ. ಅದಕ್ಕೆ ಆ ದೆಸೆಯಲ್ಲಿ ಇವತ್ತು ಜ್ಞಾನ ಯೋಗಾಶ್ರಮ ಏನೈತಲ್ಲ, ಅದು ಜ್ಞಾನದ ಸಾಗರ, ಅದು ಜ್ಞಾನದ ನಿಧಿ. ಅಲ್ಲಿ ಯಾರ್ಯಾರು ಅಲ್ಲಿ ಕಲಿತು ಬಂದಾರೋ ಅವರೆಲ್ಲರೂ ಜ್ಞಾನದ ನಿಧಿಗಳವರು. ಅವರು ಜನರ ಸಮಸ್ಯೆ ಮತ್ತು ಜನರ ಅಜ್ಞಾನವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದೊಂದು ಜ್ಯೋತಿಗಳಾಗಿ ಇವತ್ತಿನ ದಿವಸ ಎಲ್ಲ ಕಡೆಯೂ ಅವರು ಹರಡಿದ್ದಾರೆ. ಸಿದ್ದೇಶ್ವರಪ್ಪ ಅವರ ಅಪ್ಪಣೆಯಂತೆ ಹರಡಿದ್ದಾರೆ. ಅದು ಮಹಾತ್ಮರು ಮಾಡ್ತಕ್ಕಂಥ ಮಹಾಕಾರ್ಯ. ಎಲ್ಲ ಕಡೆ ಆ ದೀಪ ಬೆಳಗಲಿ ಅನ್ನುವಂಥ ಕಾರಣಕ್ಕಾಗಿ 100 ಜನ ಶಿಷ್ಯಂದಿರನ್ನು ಅವರು ತಯಾರು ಮಾಡಿದರು. ಅವ್ರ ಹೃದಯದಲ್ಲಿ ಈ ಜ್ಞಾನವನ್ನು ಇಟ್ಟರು. ಅದಕ್ಕೆ ಇವತ್ತು ನಮ್ಮ ತಿಕೋಟ ಗ್ರಾಮದಲ್ಲಿ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಪ್ರತಿರೂಪದಂತಿರತಕ್ಕಂಥ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಇವತ್ತು ಸಿದ್ದೇಶ್ವರಪ್ಪ ಅವರು ಕೊಟ್ಟಂಥ ಮಹಾಜ್ಞಾನವನ್ನೇ ಇವತ್ತು ಎಲ್ಲರ ಹೃದಯದಲ್ಲಿ ಅವರು ಬೆಳಗಲಿಕ್ಕೆ ಹತ್ತಿದ್ದಾರೆ. ಇದೆಲ್ಲ ಒಂದು ನಮ್ಮ ಸೌಭಾಗ್ಯ. ಈಗ ಹೊರಗಡೆ ಮನಸ್ಸು ಕೆಡಿಸುವಂಥವು ಸಾಕಷ್ಟು ಸಿಗ್ತಾವೆ. ಹೊರಗಡೆ ನಮ್ಮ ಅಪ್ಪಗಳು ಹೇಳಿದ್ರಲ್ಲ, ಹೊರಗಡೆ ಹೋದ ತಕ್ಷಣ ಮಾಯಿ ಮುತ್ಕೊಂಡ್ಬಿಡ್ತೈತಿ. ಮಾಯೆ ಮುತ್ಕೊಂಡ್ತು ಅಂತಂದ್ರೆ ಮನುಷ್ಯನಾಗಿಯೇ ಇರೋಂಗಿಲ್ಲ. ಮನುಷ್ಯ ಪ್ರಾಣಿ ಆಗ್ಲಿಕ್ಕೆ ಶುರು ಮಾಡ್ತಾನೆ, ಮನುಷ್ಯ ಪಶು ಆಗ್ಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಆ ಮನುಷ್ಯನಾಗಿ ಇರೋದಕ್ಕಿಂತಲೂ ಪಶುವಾಗಿ ಜೀವನ ಮಾಡ್ತಾರೆ ಬಹಳ ಜನ. ಯಾಕಂದ್ರೆ ಅಪ್ಪಗಳು ಹೇಳ್ದಂಗೆ ಮೋಹ ಮತ್ತು ಮಾಯೆ ಅಂಟುಕೊಂಡ ಮೇಲೆ ಮನುಷ್ಯನಾಗಿರೋದಿಲ್ಲ. ಆದರೆ ಈ ಜ್ಞಾನ ಏನು ಮಾಡ್ತತಿ ಅಂತಂದರೆ, ಈ ಜ್ಞಾನ ಮನುಷ್ಯನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಮಾರ್ಗವನ್ನು ಈ ಜ್ಞಾನ ತೋರಿಸ್ತತಿ. ಈ ಜ್ಞಾನ ನಮ್ಮ ಮನಸ್ಸಿನ ಮೇಲೆ ಬಿದ್ದಂಥ ಮೋಹವನ್ನು ಮತ್ತು ಮಾಯೆಯನ್ನು ಸರಿಸುವಂಥ ಕಾರ್ಯವನ್ನು ಜ್ಞಾನ ಮಾಡ್ತತಿ. ಅದನ್ನು ಮತ್ತು ಸರಿಸಬೇಕು, ಅದನ್ನು ಮೋಹವನ್ನು ಅಳಿಬೇಕು, ಮೋಹವನ್ನು ಸರಿಸ್ಬೇಕು, ಮಾಯನ್ನು ಅಳಿಸ್ಬೇಕು. ಅದಕ್ಕೆ ಏನು ಕಾರಣ ಅಂತಂದರೆ ಜ್ಞಾನವೇ ಕಾರಣ. ಆ ಜ್ಞಾನ ಮೋಹದ ಪರದೆಯನ್ನು, ಮಾಯದ ಪರದೆಯನ್ನು ಅದು ಸರಿಸ್ತತಿ. ಅದಕ್ಕಾಗಿ ಜ್ಞಾನಯೋಗಿಗಳು ಮನುಷ್ಯನನ್ನು ದೇವರನ್ನಾಗಿ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ. ಮನುಷ್ಯ ಯಾವಾಗ ಈ ಭೂಮಿ ಮೇಲೆ ದೇವರಾಗ್ತಾನೋ ಆವಾಗ ಈ ಭೂಮಿ ಏನಾಕತಿ ಅಂದರೆ ಸ್ವರ್ಗ ಆಕತಿ. ಇಲ್ಲ ಅಂದ್ರೆ ಮನುಷ್ಯರು ಮೋಹ ಮತ್ತು ಮಾಯೆಯಲ್ಲಿ ಬಿದ್ದಂಥ ಮನುಷ್ಯರು ಈ ಭೂಮಿ ಮೇಲೆ ಇದ್ದರೆ ಈ ಭೂಮಿ ಏನಾಕತಿ ಅಂದರೆ ನರಕ ಆಕತಿ. ಮನುಷ್ಯ ಏನಾಕನಂದರೆ ರಾಕ್ಷಸ ಆಗ್ತಾನೆ. ಅದಕ್ಕಾಗಿ ಮನುಷ್ಯನ ಅಂತರಂಗದಲ್ಲೇ ಪರಮಾತ್ಮ ಅದಾನೆ, ಮನುಷ್ಯನ ಅಂತರಂಗದಲ್ಲೇ ಭಗವಂತ ಅದಾನೆ. ಆದರೆ ನಮ್ಮ ಒಳಗಡೆ ಭಗವಂತ ಇದ್ದರೂ ಕೂಡ ನಾವು ಎಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡ್ತೀವಿ, ಭಾಳ ಕೆಟ್ಟ ಕಾರ್ಯಗಳನ್ನು ಮಾಡ್ತೀವಿ. ಹೊಡಿತೀವಿ, ಬಡಿತೀವಿ. ಬೆಳಗ್ಗೆ ಎಲ್ಲೇ ಒಂದು ಸುದ್ದಿ ಕೇಳಿದ್ವಿ, ತಂದೆ ಮಗಳನ್ನೇ ಕೊಂದುಬಿಟ್ಟಾನೆ. ಗಂಡ ಮತ್ತು ಹೆಂಡತಿ ಮತ್ತು ಮಗ ಸೇರಿ ಗಂಡನನ್ನು ಕೊಂದಾರ. ಅಂದ್ರೆ ಅಪ್ಪ ಮಗ ಸೇರಿ ಹೆಂಡತಿ ಕೊಂದಾರ. ಇವೆಲ್ಲ ಮನೆಯೊಳಗನೇ ಇರತಕ್ಕಂಥ ಮನುಷ್ಯ ಎಷ್ಟು ರಾಕ್ಷಸ ವೃತ್ತಿ ಇಳಿತಾನೆ. ಮನುಷ್ಯರೇ ನಾವೆಲ್ಲರೂ. ಆದರೆ ಎಲ್ಲರ ಅಂತರಂಗದಲ್ಲಿ ಪರಮಾತ್ಮ ಅದಾನೆ. ಆದರೆ ಅಂತರಂಗದಲ್ಲಿ ಪರಮಾತ್ಮ ಇದ್ದರೂ ಕೂಡ ಈ ಮನುಷ್ಯನಿಗೆ ಯಾಕೆ ಇಷ್ಟೊಂದು ಕ್ರೌರ್ಯ, ಯಾಕೆ ಇಷ್ಟೊಂದು ನೀಚತನ, ಯಾಕೆ ಇಷ್ಟೊಂದು ಕೆಟ್ಟ ಗುಣಗಳು ಬಂದಿದ್ದಾವೆ? ಯಾಕಂತಂದರೆ ಮನುಷ್ಯನಿಗೆ ಗೊತ್ತಿಲ್ಲ ನನ್ನೊಳಗೆ ದೇವರೈತೆ ಅನ್ನೋದು ಗೊತ್ತಿಲ್ಲ. ತಾಯಿ ಗರ್ಭದಲ್ಲಿ ಮಗು ಐತಿ,
ತಾಯಿ ಗರ್ಭದಲ್ಲಿ ಮಗು ಐತಿ. ಅಪ್ಪ ಅವರು ಭಾಳ ಚಂದ ಹೇಳಿದ್ರೆ ಅದನ್ನು, ತಾಯಿಯ ಗರ್ಭದಲ್ಲಿ ಮಗು ಐತಿ, ಆದರೆ ತಾಯಿಗೆ ಮಗು ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಅದು ಕರ್ಗೈತು, ಬೆಳಗೈತು, ದಪ್ಪಗೈತು, ಹೆಂಗೈತೆ ಅನ್ನೋದು ತಾಯಿಗೆ ಗೊತ್ತಿಲ್ಲ. ಆದರೆ ಆ ಮಗುವಿಗೆ ನನ್ನ ಅವ್ವ ಹೆಂಗದಳು ಅನ್ನೋದು ಮಗುವಿಗೆ ಗೊತ್ತಿಲ್ಲ. ನನ್ನ ಅವ್ವ ಕೆಂಪದಳು, ಗಿಡ್ಡದಳು, ಎತ್ತರದಳು, ದಪ್ಪದಳು ಅನ್ನೋದು ಆ ಮಗುವಿಗೆ ಗೊತ್ತಿಲ್ಲ. ಆದರೆ ಆ ಮಗು ತಾಯಿ ಗರ್ಭದಲ್ಲೇ ಐತಿ. ಅದಕ್ಕೇನಾಗೈತೆ ಅಂತಂದರೆ, ನಡಬರ್ಕ ಏನೊಂದು ನಮ್ಮ ದೇಹದ ಮೇಲಿರ್ತಕ್ಕಂಥ ಚರ್ಮ ಐತಲ್ಲ, ಆ ಚರ್ಮ ಇರುವುದ ಕಾರಣಕ್ಕಾಗಿ ತಾಯಿ ಮುಖ ಮಗುವಿಗೆ ಕಾಣ್ತಾ ಇಲ್ಲ, ಮಗುವಿನ ಮುಖ ತಾಯಿಗೆ ಕಾಣ್ತಾ ಇಲ್ಲ. ಹಾಗೆ ನಮ್ಮ ಅಂತರಂಗದಲ್ಲೇ ಇರತಕ್ಕಂಥ ಪರಮಾತ್ಮ, ಆ ಪರಮಾತ್ಮನಿಗೆ ಭಕ್ತ ಕಾಣುವಲ್ಲ, ಆ ಭಕ್ತನಿಗೆ ಒಳಗಿರ್ತಕ್ಕಂಥ ದೇವರು ಕಾಣುವಲ್ದು. ಅದಕ್ಕೆ ನಡಕ್ಕಿರ್ತಕ್ಕಂಥ ಪರದೆ ಯಾವುದು ಅಂತಂದರೆ ಮೋಹ ಮತ್ತು ಮಾಯೆ ಅನ್ನೋದನ್ನು ಇಷ್ಟು ಚಂದ ಹೇಳಿದ್ರವರು. ಇದನ್ನು ಸ್ವಲ್ಪ ತಿಳ್ಕೊಂಬಿಟ್ರೆ 5 ನಿಮಿಷ ಒಳಗೆಲ್ಲರೂ ದೇವರಾಗಿಬಿಡ್ತಾರೆ. ಅದನ್ನು ಅಷ್ಟು ಚಂದ ಮಾಯೆಯ ಪರದೆಯನ್ನು ಸರಿಸಿದರು, ಮಾಯದ ಪರದೆಯನ್ನು ಸರಿಸಿದರು, ಮೋಹದ ಪರದೆಯನ್ನು ಸರಿಸಿದರು. ಅದಕ್ಕೆ ಈ ಮಾಯೆ ಮತ್ತು ಮೋಹ ಎರಡನ್ನೂ ಸರಿಸುವಂಥ ಕ್ರಿಯೆ ಯಾವುದು ಮಾಡ್ತತಿ ಅಂದರೆ, ಕೆಲಸ ಯಾವುದು ಮಾಡ್ತದೆ ಅಂದರೆ ಜ್ಞಾನ ಮಾಡ್ತತಿ. ಆ ಜ್ಞಾನ, ಅಂಥ ಜ್ಞಾನವನ್ನು ನಮ್ಮ ಸಂಗಮೇಶ್ವರ ಅಪ್ಪ ಅವರು ಸುಮಾರು 1 ತಿಂಗಳ ಪರ್ಯಂತರವಾಗಿ ಆ ಜ್ಞಾನವನ್ನು ನಮಗೆ ದಾಸೋಹ ರೂಪದಲ್ಲಿ ಮಾಡ್ತಾಯಿದ್ದಾರೆ. ಅದಕ್ಕೆ ಬಸವಾದಿ ಶರಣರು ಒಂದು ವಚನ ಹೇಳ್ತಾರೆ. ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. ಏನಂತಂದರೆ, ಮಾಯೆ ಮತ್ತು ಮೋಹ ಇವೆರಡನ್ನೂ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಕಾಣಲಾರ್ದಂಗೆ ಮಾಯೆ ಮತ್ತು ಮೋಹ ಮುಸುಕು ಹಾಕೈತಿ. ಈ ಮಾಯೆ ಮತ್ತು ಮೋಹವನ್ನು ಸರಿಸ್ಬೇಕಾತಂದರೆ ಮನುಷ್ಯನಿಗೆ ಅರಿವು ಮತ್ತು ಜ್ಞಾನ ಬೇಕು. ಆ ಅರಿವು ಮತ್ತು ಜ್ಞಾನ ಯಾರಿಂದ ಸಿಗುತ್ತೆ ಅಂದರೆ ಮಹಾತ್ಮರಿಂದ ಸಿಗ್ತೈತಿ. ಆ ಮಹಾತ್ಮರು ಏನು ನಮಗೆ ಬೋಧೆ ಮಾಡ್ತಾರಲ್ಲ, ಅದರಿಂದ ನಮಗೆ ಸಿಗ್ತೈತಿ. ಅದಕ್ಕೆ ಬಸವಣ್ಣನವರು ಕೂಡ ಒಂದು ವಚನದಲ್ಲಿ ಒಂದು ಬೋಧನೆ ಮಾಡಿದ್ದಾರೆ. ಈ ಮಾಯೆಯನ್ನು ಮೋಹವನ್ನು ಸರಿಸ್ಬೇಕಾರೆ ನಾವೇನು ಕ್ರಿಯೆ ಮಾಡಬೇಕು ಅನ್ನೋದನ್ನು ಅವರು ಒಂದು ವಚನದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ ಸರ್ಪಣೆ ಹೆಡೆಯ ಮಾಣಿಕ್ಕದಂತಿಪ್ಪರು ಭೂಷಣರಾಗಿ ಕೂಡಲ ಸಂಗಮದೇವ ನಿಮ್ಮ ಶರಣರು. ಇದೊಂದು ವಚನ. ಈ 4 ಸಾಲಿನ ವಚನದಲ್ಲಿ ಮನುಷ್ಯ ಹೆಂಗಿದ್ದ, ಏನು ಮಾಡಿದರೆ ಹೆಂಗಕ್ಕಾನ ಅನ್ನೋದನ್ನು ಭಾಳ ಚೆಂದಾಗಿ ಹೇಳಿದ್ದಾರೆ. ಈ ಮಾಯೆ ಮತ್ತು ಮೋಹದ ಪರದೆ ಸರಿಸ್ಬೇಕಾತಂತಂದರೆ ಮನುಷ್ಯನಿಗೆ ಅರಿವು ಉಂಟಾಗಬೇಕು. ಮನುಷ್ಯನಿಗೆ ಅರಿವು ಬಂತು ಅಂತಂದರೆ ಏನಾಗತ್ತೆ ಅಂತಂದರೆ ಮಾಯೆ ಮತ್ತು ಮೋಹದ ಪರದೆ ಸರಿದು ಹೋಗಿಬಿಡ್ತೈತಿ. ಈ ಅರಿವು ಬರಬೇಕಾತಂದ್ರೆ ಏನು ಮಾಡಬೇಕು, ಏನು ಸಾಧನೆಯನ್ನು ಮಾಡಬೇಕು ಅಂತಂದರೆ, ಒಂದು ಮಹಾತ್ಮರ ಸಿದ್ದೇಶ್ವರ ಅಪ್ಪ ಅವರಂಥ ಮಹಾತ್ಮರ ವಾಣಿಯನ್ನು ಕೇಳಬೇಕು. ಸಂಗಮೇಶ್ವರ ಅಪ್ಪ ಅವರಂಥ ಮಹಾವಾಣಿಯನ್ನು ನಾವು ಕೇಳಬೇಕು. ಆ ವಾಣಿಯನ್ನು ಕೇಳೋದ್ರಿಂದ ಒಂದು ಜ್ಞಾನದ ಮತ್ತು ಅರಿವಿನ ಬೆಳಕು ನಮಗೆ ಸಿಗ್ತೈತಿ. ಇನ್ನೊಂದೇನು ಅಂತಂದರೆ, ಆ ಅರಿವಿನ ಜಾಗೃತಿಗಾಗಿ, ನಮ್ಮೊಳಗಿರ್ತಕ್ಕಂಥ ಅರಿವು ಅದು ಜಾಗೃತಿಗಾಗಿ ಬಸವಣ್ಣವರು ನಮಗೇನು ಕೊಟ್ಟಿದ್ದಾರೆ ಅಂದರೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಇಷ್ಟಲಿಂಗ ಅದು ಅರಿವಿನ ಕುರುಹು. ಇಷ್ಟಲಿಂಗ ಏನದು? ಅರಿವಿನ ಕುರುಹು. ಈ ಅರಿವಿನ ಕುರುಹು ನಮ್ಮ ಒಳಗೆ ಅರಿವನ್ನು ಉತ್ಪತ್ತಿ ಮಾಡ್ತತಿ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನರಿಯದ ಶರಣ. ನಮ್ಮೊಳಗೆ ಅರಿವು ಜಾಗೃತ ಆಗಬೇಕಾಗಿತ್ತಂದ್ರೆ ಅಪ್ಪ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ನಿತ್ಯದಲ್ಲಿ ಇಷ್ಟಲಿಂಗ ಯೋಗ ಮಾಡಿರಿ. ಇಷ್ಟಲಿಂಗ ಅದು ಜಾತಿಯ ಕುರುಹಲ್ಲ, ಅದು ಅರಿವಿನ ಕುರುಹು. ಆ ಲಿಂಗಕ್ಕೆ ಜಾತಿ ಇಲ್ಲ. ಅದಕ್ಕೆ ಬಸವಣ್ಣನವರು ಕೆಳವರ್ಗದ ಅಂದರೆ ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ ಮತ್ತು ಮಾದಾರ ಚೆನ್ನಯ್ಯ ಏನು ಅತ್ಯಂತ ಸಮಾಜದಲ್ಲಿ ಕೆಳವರ್ಗದವರು ಅಂತ ಅನಿಸ್ಕೊಂಡಿದ್ರು, ಅವರಿಂದ ಹಿಡ್ಕೊಂಡು ಸಮಾಜದಲ್ಲಿ ಅತ್ಯಂತ ಮೇಲ್ವರ್ಗದವರು ಅಂತ ಅನಿಸ್ಕೊಂಡ್ರಲ್ಲ, ಅವರು ಎಲ್ಲರಿಗೂ ಇಷ್ಟಲಿಂಗವನ್ನು ಕೊಟ್ಟರು ಬಸವಣ್ಣವರು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೂ ಇಷ್ಟಲಿಂಗವನ್ನು ಕೊಟ್ಟರು. ಎಲ್ಲ ತಾಯಂದರು ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕೆ ಜಾತಿಯ ಕುರುಹಲ್ಲ, ಅದು ಅರಿವಿನ ಕುರುಹು. ಅದಕ್ಕೆ ಜಾತಿನೇ ಇಲ್ಲ ಲಿಂಗಕ್ಕೆ. ಯಾಕಂದ್ರೆ ಎಲ್ಲರೊಳಗೂ ಆ ಪರಮಾತ್ಮದನೇ.
ಕೆಳವರ್ಗದ ಜನರಲ್ಲಿ ಪರಮಾತ್ಮದನೆ, ಮೇಲ್ವರ್ಗದ ಜನರಲ್ಲಿ ಪರಮಾತ್ಮದನೆ, ಎಲ್ಲ ಹೆಣ್ಣು ಮಕ್ಕಳಲ್ಲೂ ಪರಮಾತ್ಮದನೆ. ಈ ಪರಮಾತ್ಮನನ್ನು ಕಾಣಬೇಕು ಅಂದರೆ ಒಳಗಿರ್ತಕ್ಕಂಥ ಮೋಹ ಮಾಯೆ ಹೋಗಬೇಕು. ಅದು ಹೋಗಬೇಕಂದ್ರೆ ಅರಿವು ಉತ್ಪತ್ತಿ ಆಗಬೇಕು. ಆ ಅರಿವು ಉತ್ಪತ್ತಿ ಆಗಬೇಕಾತಂದರೆ ಇಷ್ಟಲಿಂಗ ಯೋಗವನ್ನು ಮಾಡಬೇಕು ಅಂತ ಬಸವಣ್ಣವ್ರು ಅಪ್ಪಣೆ ಮಾಡಿದರು. ಅದಕ್ಕೆ ಆ ಇಷ್ಟಲಿಂಗವನ್ನು ನಮಗೆ ಕೊಟ್ಟು ಅದರ ಮೂಲಕ ನಿಷ್ಠೆಯಿಂದ ಶಿವಯೋಗ ಮಾಡಿರಿ. ದಿನಕ್ಕೆ ಒಂದು 15 ನಿಮಿಷ, ದೊಡ್ಡವರಾದ್ರೆ ಒಂದು 15 ನಿಮಿಷ ಒಂದು ಚಲೋದ ಲಿಂಗು ಇಟ್ಕೊಂಡು, ತುಪ್ಪದ ಕಂತೆ ಲಿಂಗು ಇಟ್ಕೊಂಡು ಚೆಂದಾಗಿ ಒಂದು 15 ನಿಮಿಷ ನೋಡ್ಕೋತ ಕುಂಡಿರ್ಬೇಕು. ನಮ್ಮ ಎರಡೂ ಕಣ್ಣುಗಳನ್ನು ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸಿ ಒಂದು 15 ನಿಮಿಷ ನೇರವಾಗಿ ಕುತ್ಕೊಂಡು ಅದನ್ನು ನೋಡಬೇಕು. ಕನಿಷ್ಠ ಒಂದು 15 ನಿಮಿಷ ನೋಡಬೇಕು. ನೋಡಿದ್ರೆ ನಮ್ಮ ಮನಸ್ಸು ಏಕಾಗ್ರತೆ ಆಗತಿ. ಮನಸ್ಸು ಏಕಾಗ್ರತೆ ಆದಾಗ ಹೊರಗೆ ಅಡ್ಡಾಡುವಂಥ ಮನಸ್ಸು, ಹೊರಗೇನು ಅಡ್ಡಾಡ್ತಿರೋದು, ಕಣ್ಣು ಮುಚ್ಕೊಂಡು ಕುಂತ್ರೆ ಹೊರಗೆ ಅಡ್ಡಾಡ್ತಿರೋದು ಮನಸ್ಸು. ಆ ಹೊರಗೆ ಅಡ್ಡಾಡುವಂಥ ಮನಸ್ಸು ಏನಾಕತಿ ಅಂದರೆ ಲಿಂಗದ ಮೇಲೆ ಬಂದು ಕೂಡಿರ್ತೈತಿ. ಆ ಅಂದ್ರೆ ಲಿಂಗದ ಮೇಲೆ ಬಂದಂಥ ಕುಂತಂಥ ಮನಸ್ಸು ಏನಾಕತಿ ಅಂದ್ರೆ ಅಂತರ್ಮುಖಿ ಆಕತಿ. ಯಾವಾಗ ಅಂತರ್ಮುಖಿ ಆಕತಿ ಮನಸ್ಸು, ಆವಾಗ ನನ್ನೊಳಗಿರತಕ್ಕಂಥ ನನ್ನ ಸ್ವರೂಪ ಗೊತ್ತಾಗತಿ. ನಾನು ಶಾಣೆ ಅದೇನೋ, ನಾ ದಡ್ಡದೇನೋ, ನಾ ಏನು ತಪ್ಪು ಮಾಡ್ತೇನೋ ಸರಿ ಮಾಡ್ತೇನೋ, ನನ್ನಂತಲೇ ಕ್ರುಯಲಿಟಿ, ನನ್ನಲ್ಲಿ ಕ್ರೌರ್ಯ ಭಾವನೆ ಐತೋ, ಸಾತ್ವಿಕ ಭಾವನೆ ಐತೋ, ನನ್ನಲ್ಲಿ ದ್ವೇಷ ಆಯಿತೋ, ನನ್ನಲ್ಲಿ ಪ್ರೀತಿ ಐತೋ ಅಂತ ನನ್ನ ಕನ್ನಡಿಯೊಳಗೆ ನನ್ನ ಮುಖ ಹೆಂಗೆ ಕಾಣ್ತತಿ, ಹಂಗೆ ನನ್ನ ಅಂತರಂಗ, ನನ್ನ ಮನಸ್ಸು ತೆರೆದು ಕುಂತು ಬಿಡ್ತೈತಿ. ಆವಾಗ ನನ್ನ ಮನಸ್ಸಿನಲ್ಲಿ ನನಗೆ ಅನಿಸ್ತತಿ, ನಾನು ಭಾಳ ದ್ವೇಷ ಇದೀನಿ, ನಾ ಭಾಳ ಹೊಟ್ಟೆ ಕಿಚ್ಚಿನವದೀನಿ, ನಾ ಭಾಳ ಸಿಟ್ಟಿನವದೀನಿ, ನಾ ಭಾಳ ಅಹಂಕಾರಿ ಅದೀನಿ ಅಂತ ನನ್ನೊಳಗೆ ಅದು ಕನ್ನಡಿಯೊಳಗೆ ನನ್ನ ಮುಖ ಕಂಡಂಗೆ ನನ್ನ ಮನಸ್ಸು ಅಂತರ್ಮುಖಿ ಆದಾಗ ನನ್ನ ಸ್ವರೂಪ ನನಗೆ ಕಾಣ್ತತಿ. ನಾ ಹಿಂಗದೇನಿ. ಯಾವಾಗ ನಾ ಹಿಂಗದೇನಿ ಅಂತ ಅನಿಸ್ತತಿ, ನನ್ನ ಮುಖವನ್ನು ಕನ್ನಡಿಯೊಳಗೆ ನೋಡಿದಾಗ ನನ್ನ ಮುಖದ ಮೇಲೆ ಇಲ್ಲೆಲ್ಲ ಕಪ್ಪು ಚಿಕ್ಕಿತ್ತಂದ್ರೆ ನಾ ಸುಮ್ಮನೆ ಹೋಗಂಗಿಲ್ಲ. ನನ್ನ ಮುಖ ಚೆಂದಿಲ್ಲ ಅಂತ ತಿಳ್ಕೊಂಡು ಅದೆಲ್ಲವನ್ನು ಒರೆಸ್ಕೊಂಡು ಸ್ವಚ್ಛ ಮಾಡ್ಕೊತೇನೆ. ಹಂಗೆ ನನ್ನ ಮನಸ್ಸಿನೊಳಗೆ ಇದು ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟೆ ಕಿಚ್ಚು ಅದಾವ ಅನ್ನೋದು ನನಗೆ ಗೊತ್ತಾತಂದ್ರೆ ನಾ ಸುಮ್ಮನೆ ಕುಂಡ್ರಂಗಿಲ್ಲ. ನಾನು ಅದನ್ನೆಲ್ಲ ಬಿಟ್ಕೋಂತ ಬರ್ತೇನೆ. ಇದು ಒಳ್ಳೆಯದಲ್ಲ. ಹಿಂಗೆ ನನಗೆ ಗೊತ್ತಾತ, ನಾ ಬಿಟ್ಕೋಂತ ಬರ್ತೇನೆ. ಅದು ಗೊತ್ತಾಗೋದೇನೈತಲ್ಲ ಅದಕ್ಕೆ ಅರಿವು ಅಂತ ಕರೀತಾರೆ. ಗೊತ್ತಾಗೋದೇನೈತಲ್ಲ ಅದು ಅರಿವು. ಹಿಂಗೆ ನನಗೆ ಗೊತ್ತಾತಂದ್ರೆ ಅದನ್ನು ಬಿಟ್ಕೋಂತ ಬರ್ತೇನೆ. ಆವಾಗ ಮನಸ್ಸು ಸ್ವಚ್ಛ ಆಕತಿ. ಸ್ವಚ್ಛ ಆದಾಗ ನನ್ನೊಳಗೆ ಏನಾಕತಿ ಅಂದರೆ ನನ್ನೊಳಗೆ ಪ್ರೀತಿ, ಕರುಣೆ ಅನ್ನುವಂಥವು ಉದಯ ಆಗ್ತವೆ. ಅವು ಕರುಣೆ ಮತ್ತು ಪ್ರೀತಿ ಅರಿವಿನ ಫಲಗಳು. ನನ್ನೊಳಗೆ ಅರಿವು ಬಂದತಿ ಅಂದರೆ ಒಂದು ಕರುಣೆ ಮತ್ತು ಪ್ರೀತಿ ಉತ್ಪತ್ತಿ ಆಗಿರ್ತೈತಿ. ಅವೆಲ್ಲ ಕೂಡ ಹೊರಗಡೆ ಹೋಗಿಬಿಟ್ಟಿರ್ತವೆ. ಹಿಂಗೆ ಮನಸ್ಸು ಸ್ವಚ್ಛ ಆಗುವಂಥದ್ದು ಎದರಿಂದ ಆಕತಿ ಅಂತಾರೆ ಅಂದರೆ ಬಸವಣ್ಣವ್ರು ಹೇಳ್ತಾರೆ, ಇಷ್ಟಲಿಂಗ ಯೋಗದಿಂದ. ನಿತ್ಯದಲ್ಲಿ ಆ ಲಿಂಗ ಯೋಗ ಮಾಡ್ಕೋಂತ ಹೋದ್ವಿ ಅಂತಂದರೆ ನಮ್ಮೊಳಗೆ ಏನು ಕಸ ಬಿದ್ದಿರ್ತೈತಲ್ಲ, ದಿನಾ ಮನೆ ಕಸ ಹೊಡಿತೀವಿ ನಾವು. ದಿನಾ ಮನೆ ಕಸ ಹೊಡೆದು ತಿಂಗಳಿಗೆ ಹೊಡೆದ್ರೆ ಎಷ್ಟು ಹೊಲಸಾಗಿರ್ತೈತಿ. ಹಂಗೆ ಈ ಹೊರಗಿನ ವಿಷಯಾದಿಗಳು, ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ ಇವೆಲ್ಲಗಳನ್ನು ನೋಡಿರ್ತೀವಿ, ಕೇಳಿರ್ತೀವಿ. ಎಲ್ಲ ಇವೆ ಪಂಚೇಂದ್ರಿಯ ಏನದಾವ ಇಲ್ಲಿ, ಇವುಗಳ ಮೂಲಕ ಮನಸ್ಸಿನಲ್ಲಿ ಕಸ ಬಂದು ಬಿದ್ದಿರ್ತೈತಿ. ಅದಕ್ಕಾಗಿ ಮತ್ತೆ ನಾವು ಒಂದು 15 ನಿಮಿಷ ಶಿವಯೋಗ ಮಾಡಿದ್ವಿ ಅಂತಂದರೆ, ಲಿಂಗ ಯೋಗ ಮಾಡಿದ್ವಿ ಅಂದರೆ ನಮ್ಮೊಳಗೆ ಅಂತರ್ಮುಖಿ ಆದಂಥ ಮನಸ್ಸು ಅದನ್ನೆಲ್ಲವನ್ನು ಸ್ವಚ್ಛ ಮಾಡ್ತಿರ್ತೈತಿ. ಅಂತರಂಗನೂ ಸ್ವಚ್ಛ ಮಾಡ್ತಿರ್ತೈತಿ. ಅದರ ಮೇಲೆ ಧೂಳು ಕುಂತಿರ್ತೈತಲ್ಲ ಎಲ್ಲವನ್ನು ಸ್ವಚ್ಛ ಮಾಡ್ತೈತಿ. ಹಿಂಗೆ ನಿತ್ಯದಲ್ಲಿ ನಮ್ಮ ಮನಸ್ಸನ್ನು ಹಸನು ಮಾಡಿಕೊಂಡು ಅರಿವಿನ ಸ್ವರೂಪವನ್ನು ಪಡೀಲಿಕ್ಕೆ ಬಸವಣ್ಣವ್ರು ಏನು ಮಾಡ್ಯಾರ ಅಂದ್ರೆ ಆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹಿಂಗೆ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ. ನಿಷ್ಠೆಯಿಂದ ಹೊರಗೆ ನಾವು ಕಸ ಹೊಡ್ಯಾಕೆ ಕಸಬರಿಗೆ ತೊಗೊಂತೀವಿ, ಆದ್ರೆ ಒಳಗೇನು ಅಂತರಂಗದಲ್ಲಿ ಕಸ ಹೊಡಿಬೇಕಲ್ಲ, ಸ್ವಚ್ಛ ಮಾಡ್ಬೇಕಲ್ಲ. ಅದಕ್ಕೆ ಯಾವುದು ಅಂದರೆ ಒಂದು ವಸ್ತು ಅಂದರೆ ಅದು ಇಷ್ಟಲಿಂಗ. ಅಂತರಂಗದಲ್ಲಿ ಅರಿವನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಅದು ಇಷ್ಟಲಿಂಗ. ಅದಕ್ಕಾಗಿ ಎಲ್ಲರೂ ಅದನ್ನು ಲಿಂಗ ಕಟ್ಕೊಂಡು ಲಿಂಗ ಯೋಗ ಮಾಡಬೇಕು. ನಮ್ಮ ಪರಮ ಪೂಜ್ಯರು ಅಪ್ಪಗಳಿದ್ದಾರೆ, ಅವರಿಂದ ಲಿಂಗ ದೀಕ್ಷೆಯನ್ನು ಮಾಡಿಸ್ಕೊಡ್ರಿ. ಲಿಂಗ ದೀಕ್ಷೆ ಮಾಡ್ತಾರಪ್ಪ ಅವರು. ಅದಕ್ಕಾಗಿ ಆ ಒಂದು ಸಾಧನೆಯಲ್ಲಿ ನಾವು ತೊಡಗಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಹಿಂಗೆ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಮತ್ತೊಂದು ಪಥವನ್ನರಿಯದ ಶರಣ. ಮತ್ತು ಆಕರ್ಷಣೆ ಒಳಗಡೆ ಆಗಬಾರ್ದು. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆಕರ್ಷಣೆ ಒಳಗಡೆ ಆಗಬಾರ್ದು. ನಮ್ಮ ಅಂತರಂಗ ಸ್ವಚ್ಛತೆಗಾಗಿ ಇಷ್ಟಲಿಂಗ ಒಂದೇ ಸಾಕು, ಅದುವೇ ದೇವರು ಅಂತ ತಿಳ್ಕೊಂಡು ಹೇಳಿ ಆ ನಿಷ್ಠೆ ಇಟ್ಕೊಂಡು ನಾವು ಹೋದ್ವಿ ಅಂತಂದ್ರೆ ಮುಂದೆ ಏನಾಕತ್ತೆ ಅಂತಾರೆ ಅಪ್ಪ ಬಸವಣ್ಣವರು. ಏನಾಗ್ತೈತೆ ಅಂತ ಹೇಳ್ತಾರೆ ಅಂದರೆ, ಅಂಥ ವ್ಯಕ್ತಿ ಹೆಂಗಕ್ಕನಂದರೆ
ಸರ್ಪಣ ಹೆಡೆಯ ಮಾಣಿಕ್ಕದಂತಿಪ್ಪರೂ ಭೂಷಣರಾಗಿ ಕೂಡಲ ಸಂಗಮ ದೇವ ನಿಮ್ಮ ಶರಣರು. ಹಂಗೆ ನಿತ್ಯದಲ್ಲಿ ತನ್ನ ಅಂತರಂಗವನ್ನು ಕಸ ಹೊಡೆದಂಥ ವ್ಯಕ್ತಿ, ನಿತ್ಯದಲ್ಲಿ ತನ್ನ ಅರಿವನ್ನು ಜಾಗೃತ ಮಾಡ್ಕೊಂಡಂಥ ವ್ಯಕ್ತಿ, ಅದು ಇಷ್ಟಲಿಂಗ ಯೋಗದ ಮೂಲಕ ಮಾಡ್ಕೊಂಡಿರ್ತಾನಲ್ಲ, ಆ ವ್ಯಕ್ತಿ ಹೆಂಗಕ್ಕನಂತಂದರೆ ಸರ್ಪಣ ಹೆಡೆಯ ಮಾಣಿಕ್ಕದಂತಿಪ್ಪರೂ ಭೂಷಣರಾಗಿ. ಸರ್ಪಣ ಹೆಡೆಯ ಮಾಣಿಕ್ಕ ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾರೆ. ಸರ್ಪ ಅಂದರೆ ಸುಮಾರು ಇದು ನಾಗರಹಾವು ಅಂತ ಇರ್ತೈತಲ್ಲ, ಅದು ಸುಮಾರು 12 ವರ್ಷ 13 ವರ್ಷ ಯಾರಿಗೆ ಕಡಿಲಾರ್ದಂಗೆ ಇತ್ತಂದ್ರೆ ಆರು ಒಳಗಿನ ವಿಷ ಐತಲ್ಲ, ಆ ವಿಷವೇ ಮಾಣಿಕ್ಕಾಗಿ ರೂಪುಗೊಳ್ಳತತಿ, ಗಟ್ಟಿಗೊಳ್ಳತತಿ. ಅದು ವಿಷನ ರೂಪಾಗಿ ಗಟ್ಟಿಗೊಳ್ಳತತಿ. ಅದು ಅದಕ್ಕೆ ಆ ಮಾಣಿಕ್ಯ ಏನಾಗದೆ ಬೆಳಕಾಗಿಬಿಡ್ತೈತೆ. ಒಂದು ನಾಗರಹಾವಿನೊಳಗೆ ಹಾವಿನೊಳಗೆ ಒಂದು ಸರ್ಪದ ಹೆಡಿಯೊಳಗೆ ಅದು ಮಾಣಿಕ್ಯ ಇರ್ತೈತಿ, ಅದ್ರ ಬೆಳಕಿನೊಳಗೆ ಮೇಯ್ತಿರ್ತೈತಿ ಅಂತ ಕತೆ ಕೇಳಿದ್ದೀವಲ್ಲ. ಹಂಗೆ ಕೆಲವೊಂದು ಸಲ ಏನಾಕೈತೆ ಅಂದ್ರೆ ಅರಸರು, ಹಿಂದಿನ ಕಾಲದಲ್ಲಿ ಅರಸರು ಸುಮಾರು 100 ಹಾವುಗಳನ್ನು ಸಾಕ್ತಿದ್ರು. ಹಾವುಗಳನ್ನು ಸಾಕಿಬಿಡ್ತಿದ್ರು ನಾಗರಹಾವನ್ನು. ಅವು 12-13 ವರ್ಷ ಅವು ಯಾರಿಗೆ ಕಡಿಲಾರ್ದಂಗೆ ನೋಡ್ಕೊತಿದ್ರು. 12-13 ವರ್ಷ ಆದಮೇಲೆ ನಾಗರಹಾವು ಸಾಯಿ ಹೊಡೆದು ಬಿಡ್ತಿದ್ರು. ಸಾಯಿ ಹೊಡೆದ ತಲೆಯಲ್ಲಿ ಮಾಣಿಕ್ಯ ಇರ್ತೈತಲ್ಲ, ಆ ಮಾಣಿಕ್ಯವನ್ನೇ ತೊಗೊಂಡು ಅರಮನೆ ಮಾಡದಲ್ಲಿ ಇಡ್ತಿದ್ರು ಅವರು. ಅರಮನೆ ಮತ್ತು ಚಲೋ ಪೇಂಟಿಂಗ್ ಇರ್ತಿತ್ತು. ಎಲ್ಲ ದೀಪ ಹಚ್ಚಿದ್ರೆ, ಎಣ್ಣೆ ದೀಪ ಹಚ್ಚಿದ್ರೆ ಹೊಗೆಗೆಲ್ಲ ಕೆಟ್ಟು ಹೋಗ್ಬಿಡ್ತಿತ್ತು ಅದು. ಅದಕ್ಕಾಗಿ ಹಾವಿನ ಹೆಡಿಲಿರ್ತಕ್ಕಂಥ ಮಾಣಿಕ್ಯವನ್ನೇ ಈ ಅರಮನೆಯ ಮಾಡಿನಲ್ಲಿ ಇಡ್ತಿದ್ರು. ಆವಾಗ ರಾತ್ರಿ ವೇಳೆಯಲ್ಲಿ ಮಾಣಿಕ್ಯದ ಬೆಳಕಿನಲ್ಲಿ ಅರಮನೆ ಬೆಳಗ್ತಿತ್ತು. ಅದಕ್ಕೆ ಮಾಣಿಕ್ಯದ ಬೆಳಕು ಹೆಂಗಿರ್ತೈತಿ ಅಂದರೆ ಅದು ಆರಂಗೇ ಇಲ್ಲ. ಅದು ಎಷ್ಟು 1000 ವರ್ಷ ಅದು ಭೂಮಿ ಎಲ್ಲಿ ಮಠ ಇರ್ತದೆ ಅಲ್ಲಿ ಮಠನೂ ಮಾಣಿಕ್ಯದ ಬೆಳಕು ಹಂಗೆ ಇರ್ತೈತಿ. ಆದ್ರೆ ಹಾವು ಸತ್ತು ಹೋಗಿರ್ತೈತಿ. ಆದರೆ ಮಾಣಿಕ್ಯದ ಬೆಳಕು ಮಾತ್ರ ಎಂದೆಂದೂ ಆರಂಗಿಲ್ಲ, ಶಾಶ್ವತವಾದಂಥ ಬೆಳಕು. ಆ ಮಾಣಿಕ್ಯವನ್ನು ಪುಡಿ ಮಾಡಿದ್ರೆ 10 ಪುಡಿ ಮಾಡಿದ್ರೆ 10 ಚೂರು ಮಾಡಿದ್ರೆ ಪ್ರತಿ ಚೂರಿನಲ್ಲಿ ಆ ಬೆಳಕಿರ್ತೈತಿ. ಅಷ್ಟು ಅದ್ಭುತವಾದಂಥ ಬೆಳಕು. ಅದಕ್ಕೆ ಸ್ವಯಂ ಪ್ರಕಾಶ ಅಂತ ಕರೀತಾರೆ. ಅದು ಬಂಗಾರ ಸ್ವಯಂ ಪ್ರಕಾಶ ಅಲ್ಲ, ಅದು ಪರಪ್ರಕಾಶ. ನೀವು ನೋಡಿರಿ, ಬಂಗಾರದ ಅಂಗಡಿಗೆ ಹೋಗ್ರಿ, ನಿಮಗೆಲ್ಲ ರೂಢಿ ಇರ್ತೈತಿ. ನೀವು ಬಂಗಾರದ ಅಂಗಡಿಗೆ ಹೋಗಿ ಏನಾದ್ರು ಒಂದು ಸಾಮಾನು ತೊಗೊಳಕ್ಕಾದ್ರೆ ಪಟ ಲೈಟ್ ಹಚ್ತಾರೆ ಅವರು. ಪಟ್ ಲೈಟ್ ಹಚ್ತಾರೆ. ಲೈಟ್ ಹಚ್ಚಿದ್ಮ್ಯಾಗ ಆ ಬೆಳಕಿನಲ್ಲಿ ಬಂಗಾರ ಪಳ ಹೊಳಿತೈತಿ. ಆ ಬಂಗಾರಕ್ಕೆ ಸ್ವಯಂ ಪ್ರಕಾಶ ಇಲ್ಲ, ಸ್ವಂತ ಪ್ರಕಾಶ ಇಲ್ಲ ಅದಕ್ಕೆ. ಆದರೆ ಈ ಮಾಣಿಕ್ಯಕ್ಕೆ ಸ್ವಂತ ಪ್ರಕಾಶ. ಆ ಪ್ರಕಾಶ ನೋಡು, ಎಲ್ಲ ಲೈಟ್ ಆರಿಸಿದ್ರೆ ತನ್ನದೇ ಆದಂಥ ಹೊಟ್ಟೆಯಲ್ಲಿ ಪ್ರಕಾಶ ಬರ್ತೈತೆ. ಅದಕ್ಕೆ ಬ್ಯಾಟ್ರಿ ಬೆಳಕಿದ್ದಂಗೆ ಇರ್ತೈತೆ ಅದು. ಅಂಥದನ್ನು ಯಾರು ಇಷ್ಟಲಿಂಗ ಯೋಗವನ್ನು ಮಾಡಿಕೊಂಡು ಅರಿವನ್ನು ಜಾಗೃತಿ ಮಾಡ್ಕೊತಾರೋ ಆ ವ್ಯಕ್ತಿ ಹೆಂಗಿರ್ತಾರೆ ಅಂತಂದ್ರೆ ಸರ್ಪಣ ಹೆಡೆಯ ಮಾಣಿಕ್ಯದಂತಿಪ್ಪರು. ಸರ್ಪಣ ಹೆಡೆ ಮಾಣಿಕ್ಯ ಹೆಂಗೆ ತನ್ನ ಹೊಟ್ಟೆಯೊಳಗೆ ಬೆಳಕಿರ್ತೈತಿ, ಈ ಭೂಮಿ ಇರುಮಟನೂ ತನ್ನ ಬೆಳಕಿರ್ತೈತಿ. ಆ ಬೆಳಕು ಎಂದೆಂದೂ ಆರಂಗಿಲ್ಲ, ಶಾಶ್ವತವಾದ ಬೆಳಕಿರ್ತೈತಿ. ಹಂಗೆ ಲಿಂಗ ಯೋಗವನ್ನು ಮಾಡಿ ಅರಿವನ್ನು ಜಾಗೃತ ಮಾಡಿಕೊಂಡಂಥ ಮಹಾತ್ಮರು ಹೆಂಗಿರ್ತಾರೆ ಅಂದರೆ ಸರ್ಪಣ ಹೆಡೆ ಮಾಣಿಕ್ಯದಂಗೆ ಅವರು ಸ್ವಯಂ ಪ್ರಕಾಶವಾಗಿರ್ತಾರೆ. ಅವರು ಶಾಶ್ವತ ಭೂಮಿ ಮೇಲೆ ಬೆಳಕಾಗಿರ್ತಾರೆ ಅಂತ ಹೇಳಿದರು ಬಸವಣ್ಣವರು. ಹಂಗೆ ಈಗ ನಮ್ಮ ಮಲ್ಲಿಕಾರ್ಜುನಪ್ಪಗಳು, ಜ್ಞಾನಯೋಗಾಸ್ತ್ರ ಮಲ್ಲಿಕಾರ್ಜುನಪ್ಪಗಳು, ಸಿದ್ದೇಶ್ವರ ಅಪ್ಪ ಅವರು, ಯಡಿಯೂರು ಸಿದ್ಧಲಿಂಗೇಶ್ವರು, ಇಲ್ಲೇ ಅಥಣಿ ಮುರುಗೇಂದ್ರ ಶಿವೇಳವರು, ಇಲ್ಲೇ ಗುಡ್ಡಾಪುರ ದಾನಮ್ಮ, ಇಲ್ಲೇ ಸಜ್ಜುಗಳು ಶರಣಮ್ಮರು, ಹೇಮರೆಡ್ಡಿ ಮಲ್ಲಮ್ಮರು, ಇವರೆಲ್ಲ ಏನು ಮಾಡಿದ್ರು ಅಂತಂದರೆ ಇವರೆಲ್ಲರೂ ಇಷ್ಟಲಿಂಗ ಯೋಗವನ್ನೇ ಮಾಡಿದರು. ಇಷ್ಟಲಿಂಗ ಯೋಗವನ್ನು ಮಾಡಿ ಅರಿವನ್ನು ಜಾಗೃತ ಮಾಡಿಕೊಂಡ್ರು. ಅವರು ಇವತ್ತು ಲಿಂಗದೊಳಗೆ ಆದರೂ ಕೂಡ 1000 ವರ್ಷ ಆದರೂ ಕೂಡ ಇನ್ನೂ ಅವರು ಮಹಾತ್ಮರಾಗೇ ಇದ್ದಾರೆ. ಇಲ್ಲೇ ಗುಡ್ಡಾಪುರ ದಾನಮ್ಮ ನೋಡ್ರಿ, 800-900 ವರ್ಷ ಅದು ಗುಡ್ಡಾಪುರ ದಾನಮ್ಮ ಲಿಂಗದೊಳಗಾಗಿ. ಇವತ್ತಿಗೂ ಆ ತಾಯಿಯ ಮಹಿಮೆ ಹಂಗೆ ಐತಿ, ಇವತ್ತಿಗೂ ಆ ಬೆಳಕು ಹಂಗೆ ಐತಿ. ಇಲ್ಲೇ ಸಿದ್ದೇಶ್ವರ ಅಪ್ಪ ಅವ್ರು ನೋಡ್ರಿ, ಸುಮಾರು ಅವ್ರು ಯಾವತ್ತೂ ಕೂಡ ಬೆಳಿಗ್ಗೆ 1 ತಾಸು ಸಾಯಂಕಾಲ 1 ತಾಸು ಇಷ್ಟಲಿಂಗ ಯೋಗ ಮಾಡ್ತಿದ್ರು ಸಿದ್ದೇಶ್ವರ ಅಪ್ಪ ಅವರು. ಆ ಇಷ್ಟಲಿಂಗ ಯೋಗ ಮಾಡಿದ್ರು. ಇವತ್ತಿಗೂ ಕೂಡ ಆ ಬೆಳಕು ಹಂಗೆ ಐತದು. ಇನ್ನು 1000 ವರ್ಷ ಹೋದರೂ ಕೂಡ ಸಿದ್ದೇಶ್ವರ ಅಪ್ಪ ಅವರು ಈ ಭೂಮಿಯಲ್ಲಿ ಶಾಶ್ವತವಾಗಿರ್ತಾರೆ. ಯಾಕಂದರೆ ಅರಿವು ಅಂದರೆ ಬೆಳಕದು. ಅರಿವು ಅಂದರೆ ಜ್ಞಾನ, ಅದು ಬೆಳಕು. ಆ ಬೆಳಕಿಗೆ ಸಾವಿಲ್ಲ, ಶಾಶ್ವತವಾಗಿರ್ತೈತಿ. ಆದರೆ ಹಾವು ಇರುವಾಗಲೇ ಹೆಂಗೆ ಮಾಣಿಕ್ಯ ತಯಾರು ಮಾಡ್ತೈತಿ, ಶರೀರ ಇರುವಾಗಲೇ ಯಾರು ತಾವು ಅರಿವನ್ನು ಜಾಗೃತ ಮಾಡ್ಕೊಂಡಿರ್ತಾರೆ, ಶರೀರ ಹೋಗೋದನೇ ಇದು. ಆದರೆ ಅದು ಮಾಣಿಕ್ಯ ಹೆಂಗೆ ಶಾಶ್ವತವಾಗಿ ಬೆಳಿತೈತಿ, ಹಂಗೆ ನಾವು ಗಳಿಸಿಕೊಂಡಂಥ ಅರಿವು ಜ್ಞಾನ ಈ ಭೂಮಿಯಲ್ಲಿ ಶಾಶ್ವತವಾಗಿರ್ತೈತಿ. ಆ ಜ್ಞಾನದ ಮೂಲಕ ವ್ಯಕ್ತಿ ಶಾಶ್ವತವಾಗಿರ್ತಾನೆ. ಅದಕ್ಕಾಗಿ ಅಂಥ ಸಿದ್ದೇಶ್ವರ ಅಪ್ಪ ಅವರು ಮಹಾ ತಪಸ್ವಿಗಳು. ಅವರು ಅಂದಂಥ ವಾಣಿ ಎಂದೂ ಹುಸಿ ಹೋಗಿಲ್ಲ. ಅಂಥ ಅದ್ಭುತವಾದಂಥ ಮಹಾ ತಪಸ್ವಿಗಳು ನಿಷ್ಠೆಯಿಂದ ಲಿಂಗ ಯೋಗವನ್ನು ಮಾಡ್ತಿದ್ರು. ಮಲ್ಲಿಕಾರ್ಜುನಪ್ಪಗಳು ನಿಷ್ಠೆಯಿಂದ ಲಿಂಗ ಯೋಗವನ್ನು ಮಾಡ್ತಿದ್ರು. ಅವರೆಲ್ಲ ಶಿಷ್ಯಂದ್ರಿಗೂ ಲಿಂಗವನ್ನು ಕಟ್ಟಿದರು.
ಹಂಗೆ ಎಲ್ಲ ಶಿಷ್ಯಂದ್ರಿಗೂ ಲಿಂಗ ಇವನ್ನು ಕಟ್ಟಿದರು. ಸಿದ್ದೇಶ್ವರ ಅಪ್ಪ ಅವರು ಲಿಂಗ ಕಟ್ಟಿಸಿದರು, ಮಲ್ಲಿಕಾರ್ಜುನ ಅಪ್ಪಗಳು ಲಿಂಗ ಕಟ್ಟಿಸಿದ್ರು, ಎಲ್ಲರಿಗೂ ಲಿಂಗ ಕಟ್ಟಿಸಿದರು ತಮ್ಮ ಶಿಷ್ಯಂದ್ರಿಗೆ. ಅದಕ್ಕಾಗಿ ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಇಷ್ಟಲಿಂಗವನ್ನು ಏನು ಕೊಟ್ಟರು, ಆ ಇಷ್ಟಲಿಂಗ ಎಲ್ಲ ಜಾತಿಯವರಿಗೂ ಇಷ್ಟಲಿಂಗವನ್ನು ಕೊಟ್ಟರು. ಅಂದ್ರೆ ಮನಸ್ಸನ್ನು ಅರಿವನ್ನು ಜಾಗೃತ ಮಾಡಿಕೊಳ್ಳುವುದಕ್ಕಾಗಿ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಅರಿವು ಒಂದು ಜ್ಞಾನ ಮಾರ್ಗದಿಂದ ಬರ್ತೈತಿ, ಒಂದು ಜ್ಞಾನ ಮಾರ್ಗ, ಅಪ್ಪ ಅವ್ರು ಹೇಳುವಂಥ ಜ್ಞಾನ ಮಾರ್ಗ. ಇನ್ನು ಎರಡನೇದ್ದು ಅರಿವು ಎದರಿಂದ ಬರ್ತೈತೆ ಅಂದರೆ ಅಪ್ಪ ಅವ್ರು ಕೊಡ್ತಕ್ಕಂಥ ಇಷ್ಟಲಿಂಗ ದೀಕ್ಷೆ, ಅದನ್ನು ಅವ್ರಿಗೆ ಕುತ್ಕೊಂಡು ಹೇಳ್ತಾರೆ, ಹಿಂಗೆ ದೃಷ್ಟಿ ಇಟ್ಟು ನೋಡ್ರಿ ಅಂತ. ಅದರಿಂದ ಆ ಜ್ಞಾನ ಬರ್ತೈತಿ, ಆ ಅರಿವು ಜಾಗೃತ ಆಗತಿ. ಅದಕ್ಕಾಗಿಯೇ ನಿತ್ಯದಲ್ಲಿ ಲಿಂಗ ಯೋಗವನ್ನು ಮಾಡಬೇಕು ಅನ್ನುವಂಥದ್ದನ್ನು ಬಸವಣ್ಣವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂಥ ಮಹಾಜ್ಞಾನವನ್ನು ಇವತ್ತಿನ ದಿವಸ ನಮ್ಮ ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಈ ಮಾಯೆ ಮತ್ತು ಮೋಹದ ಪರದೆಯಲ್ಲಿ ಸಿಲುಕಿಕೊಂಡಂಥ ಮನುಷ್ಯರು ಅವರು ರಾಕ್ಷಸ ಸ್ವರೂಪರಾಗ್ತಾರೆ. ಮಾಯೆ ಮತ್ತು ಮೋಹದ ಪರದೆಯನ್ನು ಸರಿಸಿಕೊಂಡು ಅರಿವಿನ ಬೆಳಕಿನಲ್ಲಿ ಬೆಳಗುವಂಥ ಮನುಷ್ಯರೆಲ್ಲರೂ ಅವರು ದೇವರಾಗ್ತಾರೆ. ಅದಕ್ಕಾಗಿ ಮಾಯೆ ಮತ್ತು ಮೋಹದ ಪರದೆಯನ್ನು ಸರಿಸುವ ಒಂದು ದೊಡ್ಡ ಕಾಯಕವನ್ನು ಸಂಗಮೇಶ್ವರ ಅಪ್ಪಗಳು ಸಿದ್ದೇಶ್ವರ ಅಪ್ಪ ಅವರ ಅಪ್ಪಣೆಯಂತೆ ಅವರು ಈ ಕಾಯಕವನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ಅದಕ್ಕಾಗಿ ಅಂಥ ಮಹಾಗುರು ನಿಮ್ಮೂರಿಗೆ ಮನುಷ್ಯನನ್ನೇ ದೇವರನ್ನಾಗಿ ಮಾಡುವಂಥ ಮಹಾಗುರು ನಿಮ್ಮೂರಿಗೆ ಬಂದಿದ್ದಾರೆ. ಅದು ನಿಮ್ಮ ಮಹಾಪುಣ್ಯ ಅಂತ ನನಗೆ ಅನಿಸ್ತತಿ. ಅದಕ್ಕೆ ಆ ಪುಣ್ಯದ ಕಡಲಿನಲ್ಲಿ ನಾವೆಲ್ಲರೂ ಭಾಗಿಯಾಗೋದೇ ನಮ್ಮ ಸೌಭಾಗ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು, ನಮ್ಮ ದೊಡ್ಡಜ್ಜವರು ಸಿದ್ದೇಶ್ವರಪ್ಪ ಅವರು, ಎರಡು ದೇಹ ಒಂದು ಆತ್ಮ ಇದ್ದಂಗೆ ಭಯಂಕರ ಪ್ರೇಮ ಒಬ್ರಿಗೊಬ್ಬರು. ಒಂದು ಘಟನೆ ಹೇಳ್ತೇನೆ ನಿಮಗೆ. ಏನಂತಂದ್ರೆ ನಾನು ಹೊಸದಾಗಿ ನಂದು ಪಟ್ಟಾಧಿಕಾರ ಆಗಿತ್ತು. ಪಟ್ಟಾಧಿಕಾರ ಆಗಿ ಒಂದು 6 ತಿಂಗಳು 1 ವರ್ಷ ಆಗಿತ್ತು ಕಾಣ್ತೈತಿ. ಆವಾಗ ಸಡನ್ನಾಗಿ ದೊಡ್ಡಜ್ಜವ್ರು ಏನಂದರು, ಲಿಂಗ ಪೂಜೆ ಎಲ್ಲ ಮುಗೀತು, ಪ್ರಸಾದ ಆಯ್ತು. ಪ್ರಸಾದ ಅಪ್ಪಗಳ ದೇವ್ರ ದರ್ಶನ ಮಾಡ್ಕೊಂಬರು ನಡ್ರಿ ಅಂದ್ರೆ ಅವರು. ದೇವ್ರ ದರ್ಶನ ಮಾಡ್ಕೊಂಬರು ನಡ್ರಿ ಅಂದ್ರೆ ನಾನಂದು ಎಲ್ಲಿ ಹೋಗ್ತಾರೆ ದೇವ್ರ ದರ್ಶನಕ್ಕೆ ಅಂದ್ರೆ, ಸುಮ್ಮನೆ ಗಾಡಿ ರೆಡಿ ಮಾಡಿರಿ ದೇವ್ರ ದರ್ಶನಕ್ಕೆ ಹೋಗೋಣಂದ್ರು. ಆಯ್ತು ಅಂತ ತಿಳ್ಕೊಂಡು ಹೇಳಿ ಡ್ರೈವರ್ಗೆ ಹೇಳಿದೆ, ಅಪ್ಪ ಅವರು ಎಲ್ಲೇ ಹೊಂಟಾರಪ್ಪ ಹಿಂಗಂದ್ರು. ಮತ್ತು ಗಾಡಿ ರೆಡಿ ಮಾಡಿರಿ ಅಂದೆ. ಡ್ರೈವರ್ಗೆ ರೆಡಿ ಮಾಡಿದರು. ಗಾಡಿ ರೆಡಿ ಆಗೈತೆ, ಹ್ಞೂ ರೀ ಬುದ್ಧಿ ಅಂದೆ. ಗಾಡಿಯಾಗ ಬಂತು ಕೂಂತ್ರು, ನನಗೂ ಕುಂಡ್ರು ಅಂದು ಕೂಂತೆ. ಬಿಡು ಗಾಡಿ ಅಂದರು. ಮುಂದಕ್ಕೆ ಹೋದಿ, ಹಿಂಗೆ ಬಸ್ ಸ್ಟ್ಯಾಂಡ್ ಅಂತೇಳಿ ಹೋದಿ. ಮುಂದೆ 2 ದಾರಿ ಬಂದು ಅಲ್ಲಿ. ಬುದ್ಧಿ ಆ ಕಡೆ ಹೋಗ್ಬೇಕ್ರಿ ಅಂದೆ, ಈ ಕಡೆ ಹೊಡಿ ಅಂತಂದ್ರು. ಹಂಗೆ ಸೀದಾ ಬಂದ್ವಿ. ಮುಂದೆ ಅದು ಆಲಮಟ್ಟಿ ದಾಟಿವಿ, ನಿಡಗುಂದಿ ದಾಟಿವಿ, ಹಿಂಗೆ ಬಂದ್ವಿ. ಮುಂದೆ ಬುದ್ಧಿ ಬಿಜಾಪುರ ಬಂತು. ಮುಂದೆ ಎಲ್ಲಿ ಹೋಗೋದ್ರ ಬುದ್ಧಿ ಆಶ್ರಮಕ್ಕೆ, ಜ್ಞಾನಯೋಗ ಆಶ್ರಮಕ್ಕೆ ನಡ್ರಿ ಅಂದ್ಬಿಟ್ರು. ಅಲ್ಲಿಗೆ ಬಂದರು. ಅವಾಗ ನನಗೆ ಅನಿಸ್ತಿ ದೇವ್ರ ದರ್ಶನ ಅಂದ್ರೆ ಯಾರಪ್ಪ ಅಂದ್ರೆ ಸಿದ್ದೇಶ್ವರಪ್ಪಗಳ ದರ್ಶನವೇ ದೇವರ ದರ್ಶನ ಅಂತಂದು ಅಲ್ಲಿಗೆ ಬಂದ್ವಿ. ಅವಾಗ ಬಂದಾಗ ಏನಾಗಿದೆ, 12 ಗಂಟೆ ಆಗಿತ್ತು ಆಶ್ರಮಕ್ಕೆ ಬಂದಾಗ. ಅವಾಗ ಸಿದ್ದೇಶ್ವರಪ್ಪಗಳು ಹೊರಗಡೆ ಎಲ್ಲರ ಜೊತೆಗೆ 12 ಗಂಟೆ ಸುಮಾರು ಹೊರಗಡೆ ಕುಂತಿದ್ರು ಅವರು. ಅವಾಗ ಅಜ್ಜವ್ರು ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರು ಅಜ್ಜರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಭಾಳ ಪ್ರೇಮದಿಂದ ಮತ್ತಿಬ್ಬರು ಒಳಗೆ ಹೋಗಿ ಗಂಟೆಗಟ್ಟಲೆ ಮಾತಾಡ್ಕೊತ ಕುಂತರು. ಆವಾಗ ಮತ್ತು ಪೂಜೆ ಪ್ರಸಾದ ಮಾಡಿರಿ ಅಂದ್ರೆ, ಬ್ಯಾಡ್ರಪ್ಪ ಇನ್ನೊಂದು ಸಲ ಬರ್ತೀನಿ. ಮತ್ತೊಂದು ಸಲ ಪೂಜೆ ಪ್ರಸಾದಕ್ಕೆ ಹೋದರು. ಹಿಂಗೆ ಅವರು ದೇವ್ರ ದರ್ಶನ ಮಾಡಬೇಕು ಅಂತ ಅನಿಸ್ತೆ ಅಂದ್ರೆ, ನಮ್ಮ ದೊಡ್ಡ ಅಜ್ಜರು ಎಲ್ಲಿ ಬರೀ ಜ್ಞಾನಯೋಗ ಸಿದ್ದೇಶ್ವರಪ್ಪಗಳು ಅಂತೇಳಿ ಬರ್ತಿದ್ರು ಅವರು. ದೇವ್ರ ದರ್ಶನ ಅಂದ್ರೆ ಅವತ್ತು ಗೊತ್ತಾಯ್ತು ನನಗೆ, ದೇವ್ರ ದರ್ಶನ ಅಂದ್ರೆ ಯಾವುದು. ಬರೀ ನಡೆದಾಡೋ ದೇವರು ಅಂತ ನಾವು ಅಂತಿದ್ವಿ ಸಿದ್ದೇಶ್ವರಪ್ಪಗಳಿಗೆ. ಆದ್ರೆ ನಮ್ಮ ದೊಡ್ಡ ಅಜ್ಜರು ದೇವ್ರ ದರ್ಶನ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಬರ್ತಿದ್ರು ಅಂದ್ರೆ, ಜ್ಞಾನಯೋಗಾಶ್ರಮಕ್ಕೆ ಸಿದ್ದೇಶ್ವರಪ್ಪಗಳು ಅಂತೇಳಿ ಬರ್ತಿದ್ರು. ನನಗೆ ದೇವ್ರ ದರ್ಶನ ಅಂದ್ರೆ ಅವಾಗ ಗೊತ್ತಾಯ್ತು ನನಗೆ ದೇವ್ರ ದರ್ಶನ ಅಂತಂದು. ಎಲ್ಲಿ ಗುಡಿಗೆ ಹೋಗ್ತಾರೋ ಎಂತಾನು ತಿಳ್ಕೊಂಡಿದ್ದೆ ನಾನು. ಆದರೆ ಅವರು ನಡೆದಾಡುವ ದೇವರು, ನಡೆದಾಡುವ ಭಗವಂತ ಈ ಭೂಮಿ ಮೇಲೆ ಪ್ರತ್ಯಕ್ಷ ಮಹಾಚೈತನ್ಯವೇ ಇಲ್ಲಿ ಪುರುಷ ರೂಪವಾಗಿ ಬಂದು ದೇಹ ಧರಿಸಿಕೊಂಡು ಬಂದು ಭೂಮಿ ಮೇಲೆ ನಡೆದಾಡಕತ್ತೈತಿ. ಮನುಷ್ಯರ ಮೋಹ ಮತ್ತು ಅಜ್ಞಾನವನ್ನು, ಮೋಹ ಮತ್ತು ಮಾಯೆಯನ್ನು ಸರಿಸಿ ಮನುಷ್ಯರೆಲ್ಲರೂ ಜ್ಞಾನಿಗಳನ್ನಾಗಿ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಪರಮಾತ್ಮನೇ ಈ ಭೂಮಿಯಾಗ ಅವತಾರ ಎತ್ತಿದ್ದಾನೆ ಅನ್ನುವಂಥ ಭಾವನೆ ನಮ್ಮ ದೊಡ್ಡ ಅಜ್ಜರಿಗಿತ್ತು. ಭಾವನೆ ಅಷ್ಟಲ್ಲ, ಅದು ಸತ್ಯನೂ ಹೌದದು, ಅದು ಸತ್ಯನೇ ಅದು. ಅದಕ್ಕಾಗಿ ದೊಡ್ಡ ಅಜ್ಜವರು ದೇವ್ರ ದರ್ಶನ ಮಾಡೋಕ್ಕೆ ಇಲ್ಲಿಗೆ ಬರ್ತಿದ್ರು ಅಂದರೆ, ಅವರು ದೇವ್ರಂತಿದ್ರು ಅಜ್ಜಾರು. ದೇವ್ರಂತೇಳಿ ಹೋಗಿ ನಡಿ ಅಂತಿದ್ರು, ದೇವ್ರ ದರ್ಶನ ಮಾಡ್ಕೊಂಬರೋ ನಡಿ ಅಂತಿದ್ರು. ಅದಕ್ಕಾಗಿ ಅಂಥ ದೊಡ್ಡ ಅಜ್ಜವರು ಅವರು ಇಬ್ಬರು ಅತ್ಯಂತ ಆತ್ಮೀಯರು, ಬಹಳ ಪ್ರೀತಿ ಇದ್ದಂಥವ್ರು. ಯಾವತ್ತೂ ಅಜ್ಜವ್ರಿಗೆ ಆರಾಮಿರಲಿಲ್ಲ ಅಂತಂದ್ರೆ ನಮ್ಮ ಚನ್ನಮಲ್ಲಿಕಾರ್ಜುನ ಅಪ್ಪಗಳು ಕಳಿಸ್ಕೊಡ್ತಿದ್ರು, ನೀವು ಹೋಗ್ರಿ ತಿಕ್ಕೋಟ ಅಪ್ಪಗಳು ಅಂದ್ರೆ. ನಮ್ಮ ಅಪ್ಪಗಳು ಭಾಳ ನಗಿಸ್ತಿದ್ರು ದೊಡ್ಡ ಅಜ್ಜರನ್ನ, ಭಯಂಕರ ನಗಿಸ್ತಿದ್ರು ಅವರು. ಆ ನಗಿಸೋದಕ್ಕೆ ಏನಾಕಿತ್ತಂದ್ರೆ ಜಡ್ ಕಡಿಮೆ ಆಗಿಬಿಡ್ತಿತ್ತು. ಅದಕ್ಕೆ ಅಜ್ಜವ್ರಿಗೆ ಆರಾಮಿಲ್ಲ, ನೀವು ಹೋಗ್ರಿ ಅಲ್ಲಿ ಒಂದು 15 ದಿವಸ ಇದ್ದು ಬರ್ರಿ ಅಂತಿದ್ರು.
ಹಿಂಗೆ ಇದೊಂದು ಅವಿನಾಭಾವ ಸಂಬಂಧ. ಸಿದ್ದೇಶ್ವರ ಅಪ್ಪ ಅವರಿಗೂ ಮತ್ತು ನಮ್ಮ ದೊಡ್ಡಜರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಭಾಳ ಅಪರೂಪವಾದಂಥ ಸಂಬಂಧ. ಈ ಸಂತೋಷ ಆನಂದವನ್ನು ಅನುಭವಿಸಿಯೇ ಸಂತೋಷ ಪಡ್ಬೇಕು, ನಾವು ಅನುಭವಿಸ್ಬೇಕು ಅದನ್ನು ಹೊಳ್ಳಿ ಅದು ಹೆಂಗೆ ಬರ್ತೈತಿ ಹೆಂಗೈತಿ ಅಂತ ಬಾಯಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಅಂಥದ್ದೊಂದು ಪವಿತ್ರವಾದಂಥ ಮಹಾತ್ಮರಿಬ್ಬರು ಇದ್ದರು. ಅದರಲ್ಲಿ ನಾವೆಲ್ಲ ಅವರು ಸೇವಾ ಮಾಡಿದ್ವಿ, ಅವ್ರು ನೋಡೀವಿ, ಮಾಡೀವಿ, ಅಂದರೆ ಒಂದು ದೊಡ್ಡ ಭಾಗ್ಯ. ಈಗ ಅವರಿಬ್ಬರೂ ಇವತ್ತಿಂದ ಶರೀರವನ್ನು ಬಿಟ್ಟಾರೆ. ಆದರೆ ಶರೀರ ಬಿಟ್ಟಾರ ಅಂತ ತಿಳ್ಕೊಂಡು ಹೇಳಿ ನಾವು ತಿಳ್ಕೊಂಡು ಅವ್ರ ಲಿಂಗದೊಳಗೆ ಆದ್ರಪ್ಪ ಮುಗಿತಪ್ಪ ಕಣ್ಮರೆ ಆದ್ರೆ ಅಂತ ನಾವೇನ ಅದು ಒಂದು ಅಜ್ಞಾನನ. ಅದಕ್ಕೆ ಅವ್ರು ಎಂದೂ ಮಹಾತ್ಮರು ಎಂದೂ ಅವರು ಶರೀರ ಸಹಜವಾಗಿ ನಿಸರ್ಗದತ್ತ ಬಂದಂಥ ಶರೀರ ಹೋಗಿಬಿಡ್ತೈತಿ. ಆದರೆ ಅವರು ಶಾಶ್ವತವಾಗಿ ಅವರ ಜ್ಞಾನ ಅರಿವು ಅವ್ರೇನದರಲ್ಲ ಅವರ ಅಸ್ತಿತ್ವ, ಅವರು ಮಹಾತ್ಮರಂತ ಏನದಾರಲ್ಲ ಅವರು ಶಾಶ್ವತವಾಗಿರ್ತಾರೆ. ಅವ್ರನ್ನ ಸ್ಮರಣೆ ಮಾಡ್ಕೊಂಡ್ವಿ ಅಂದ್ರೆ ಆ ಶಕ್ತಿ ನಮ್ಮ ಒಳಗೆ ಬರ್ತೈತಿ, ಅದು ನಮ್ಮನ್ನು ಕಾಪಾಡ್ತೈತಿ. 100ಕ್ಕೆ 100 ಸತ್ಯ ಇದು. ಅವರು ಹೋಗ್ಯಾರ ಅಂತ ಯಾರು ತಿಳ್ಕೊಬಾರ್ದು. ಅವರು ನಮ್ಮ ಜೊತೆಗೆ ಅದಾರೆ. ಸ್ವಲ್ಪ ಕಷ್ಟ ಆದ್ರೆ ಸಾಕು, ಅವ್ರು ಧ್ಯಾನ ಮಾಡಿಬಿಟ್ರೆ, ಅವ್ರು ನಾವು ನೆನೆಸ್ಕೊಂಡ್ಬಿಟ್ವಿ ಅಂದ್ರೆ ಆ ಕಷ್ಟಗಳ ಪರಿಹಾರ ಆಕ್ಕವೆ ಅಂತ ಅದ್ಭುತವಾದ ಶಕ್ತಿ ಇರೋದ್ರಿಂದನೇ ಇವತ್ತು ಮನುಷ್ಯರೆಲ್ಲ ನಾವು ಬದುಕಕತ್ತೀವಿ. ಇಲ್ಲ ಅಂದ್ರೆ ಭಾರಿ ಕಷ್ಟ ಇತ್ತು. ಅವ್ರ ಲಿಂಗದೊಳಗಾಗಿದ್ರೆ ನಾವೆಲ್ಲ ಬದುಕೋದು ಹೆಂಗೆ ಹೇಳ್ರಿ? ಅದಕ್ಕಾಗಿ ಆ ಶಕ್ತಿ ಯಾವತ್ತೂ ಶಾಶ್ವತವಾಗಿರ್ತೈತಿ. ಇವತ್ತೇನಾದರೂ ಇಷ್ಟು ಚೆಂದಾಗಿ ನಡೆದೈತಿ ಅಂತಂದರೆ ಆ ಶಕ್ತಿನೇ ನಡೆಸ್ಕೊಂಬರಾಗತೈತಿ. ಸಂಗಮೇಶ್ವರಪ್ಪಗಳವ್ರ ಮೂಲಕವಾಗಿ ಆ ಶಕ್ತಿ ಸಿದ್ದೇಶ್ವರಪ್ಪ ಅವ್ರ ಶಕ್ತಿನೇ ಮುನ್ನಡೆಸ್ಕೊಂಡು ಹೋಗಾಕತೈತಿ. ಅದಕ್ಕಾಗಿ ಆ ಅಂತರಂಗದಲ್ಲಿ ಆ ಶಕ್ತಿ ಇರ್ತೈತಿ, ಅವರಲ್ಲಿ ಆ ಶಕ್ತಿ ಇರ್ತೈತಿ. ಅದೇ ಶಕ್ತಿನ ಮುನ್ನಡೆಸ್ಕೊಂಡು ಹೊಂಟೈತಿ. ಅದಕ್ಕಾಗಿ ಎಂದೂ ಕೂಡ ಸಿದ್ದೇಶ್ವರಪ್ಪ ಅವ್ರ ಲಿಂಗದೊಳಗಾದರು ಅಂದರೆ ಮಲ್ಲಿಕಾರ್ಜುನಪ್ಪ ಅವ್ರ ಲಿಂಗದೊಳಗಾದರು ಅನ್ನುವಂಥ ಭಾವನೆ ಬೇಡ. ಅವರು ಅದಾರೆ, ಅವರು ನಮ್ಮನ್ನು ಕಾಪಾಡಿಕೊಂಡು ಆ ಶಕ್ತಿ ಮುನ್ನಡೆಸ್ಕೊಂಡು ಹೋಗ್ತೈತಿ ಅನ್ನೋಂಥ ಭಾವನೆ ಇಟ್ಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸ್ತೈತಿ. ಅದೇ ಭಾವದಲ್ಲಿ ತಾವೆಲ್ಲ ಸದ್ಭಕ್ತರು ಇರ್ರಿ. ಅವರನ್ನೇ ನಾವು ಎಲ್ಲಿ ನೋಡ್ಬೇಕಂದ್ರೆ ನಮ್ಮ ಸಂಗಮೇಶ್ವರಪ್ಪಗಳವರು, ಚನ್ನಮಲ್ಲಿಕಾರ್ಜುನ ಅಪ್ಪಗಳು ಜ್ಞಾನ ಯೋಗಾಶ್ರಮದ ಸರ್ವ ಸಾಧಕರು. ಅವರಲ್ಲಿ ನಾವು ಸಿದ್ದೇಶ್ವರಪ್ಪಗಳನ್ನು ನಾವು ಕಾಣಬೇಕು ಅಂತ ನನಗೆ ಅನ್ನಿಸ್ತೈತಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸಿದ್ದೇಶ್ವರಪ್ಪ ಅವರ ಅಂತಃಕರಣ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಎಲ್ಲರೂ ಲಿಂಗಧಾರಿಗಳಾಗ್ರಿ, ಲಿಂಗ ಕಟ್ಕೊಡ್ರಿ, ನಿತ್ಯದಲ್ಲಿ ಲಿಂಗ ಯೋಗ ಮಾಡಿರಿ. ಅರಿವಿನ ಜಾಗೃತಿ ಆಗತಿ, ಮೋಹ ಮತ್ತು ಮಾಯ ಪರದೆ ಹರಿತೈತಿ. ಮತ್ತು ಯಾರೂ ಕೂಡ ದುಶ್ಚಟಕ್ಕೆ ಒಳಗಡೆ ಆಗಬೇಡ್ರಿ. ಇಲ್ಲಿ ಯಾರು ಇರೋಂಗಿಲ್ಲ. ಅಕಸ್ಮಾತ್ ಇದ್ದರೆ ನೀವು ಇವತ್ತಿನಿಂದನೇ ಸಂಗಮೇಶ್ವರಪ್ಪಗಳವ್ರ ಪಾದಕ್ಕೆ ಅದೆಲ್ಲವನ್ನು ಹಾಕಿ ಎಲ್ಲರೂ ದೇವ ಸ್ವರೂಪದ ಮನುಷ್ಯರಾಗಬೇಕು. ಅಂದಾಗ ನಮ್ಮ ಮನಿನೂ ಸ್ವರ್ಗ ಆಕತಿ, ಈ ಭೂಮಿನೂ ಸ್ವರ್ಗ ಆಕತಿ. ಅದಕ್ಕಾಗಿ ದಯವಿಟ್ಟು ಯಾರಾದರೂ ಆ ಚಟಗಳಿತ್ತಂದ್ರೆ ಆ ಚಟ ನಮ್ಮ ಮನೆತನವನ್ನು ಮುರಿತೈತಿ, ನಮ್ಮ ಶರೀರವನ್ನು ಹಾಳು ಮಾಡ್ತೈತಿ, ನಮ್ಮ ದುಡ್ಡನ್ನು ಹಾಳು ಮಾಡ್ತೈತಿ, ನಮ್ಮ ಮನೆತನ ನೆಮ್ಮದಿಯನ್ನು ಹಾಳು ಮಾಡ್ತೈತಿ, ಇಡೀ ಮನೆತನದ ಮರ್ಯಾದೆಯನ್ನು ಹಾಳು ಮಾಡ್ತೈತಿ. ಅದಕ್ಕೆಲ್ಲ ಹಾಳು ಮಾಡೋದೇ ಅದು. ಅದಕ್ಕಾಗಿ ದಯವಿಟ್ಟು ಆ ದುಶ್ಚಟದಿಂದ ಸಂಪೂರ್ಣವಾಗಿ ಪೂಜ್ಯರ ಪಾದಕ್ಕೆ ಅದನ್ನು ಅರ್ಪಿಸಿ ತಾವೆಲ್ಲರೂ ಸುಖವಾಗಿರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸಿದ್ದೇಶ್ವರಪ್ಪರ ಅಂತಃಕರಣ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆಯೂ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಶರಣು ಶರಣಾರ್ಥಿ.